ಸರ್ ಹೇಳಿ ಸರ್, ಇವತ್ತು ಸಭೆಯನ್ನು ಮಾಡಿದ್ರ ಲಿಂಗಾಯತ ನಾಯಕ ಸಭೆ, ಏನು ವಿಶೇಷ ಸರ್? ಇಂದು ಕೆಲವು ಮುಖಂಡರುಗಳು ತುಮಕೂರು, ಡಾಬಾಸ್ಪೇಟೆ, ಚಾಮರಾಜನಗರ, ಮೈಸೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಕೆಲವು ಮುಖಂಡರುಗಳು ಸೇರಿ ಚಾಮರಾಜನಗರ ಒಳಗೊಂಡಂತೆ ಸಭೆಯನ್ನು ಮಾಡಿದ್ವಿ. ಸಭೆಯಲ್ಲಿ ಸ್ಪಷ್ಟವಾಗಿ ನಮ್ಮ ಮಹಿಳಾ ಮುಖಂಡರು ಒಳಗೊಂಡಂತೆ ನಿವೃತ್ತ ಅಧಿಕಾರಿಗಳು ಮತ್ತು ನಮ್ಮ ಮುಖಂಡರುಗಳು, ಯುವ ಮುಖಂಡರು ಒಟ್ಟಾಗಿ ಸೇರಿ ನಿರ್ಣಯವನ್ನು ಮಾಡಿದ್ವಿ. ಭಾರತೀಯ ಜನತಾ ಪಾರ್ಟಿ ನಮ್ಮ ವೀರಶೈವ ಲಿಂಗಾಯತರ ಅಲ್ಲಿ ಅಗ್ರಮಾನ್ಯ ನಾಯಕರು ಸನ್ಮಾನ್ಯ ಯಡಿಯೂರಪ್ಪ ಒಬ್ಬರೇ. ಇಲ್ಲಿ ಯಡಿಯೂರಪ್ಪನ ಬಿಟ್ಟರೆ ಮತ್ತೊಬ್ಬ ಯಾವ ಪರ್ಯಾಯ ನಾಯಕರು ಇಲ್ಲ. ಯಡಿಯೂರಪ್ಪನ ನೋಡಿ ಜನ ಭಾರತೀಯ ಜನತಾ ಪಾರ್ಟಿ ದುಷ್ಟ ಶಕ್ತಿಗಳು, ನಾನು ಇದೇ ನನ್ನ ಭಾಷೆಯಲ್ಲಿ ಹೇಳ್ತೀನಿ, ಕೆಲವು ದುಷ್ಟ ಶಕ್ತಿಗಳು ಸಮಾಜವನ್ನ ಒಡೆಯತಕ್ಕಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಒಳ ಪಂಗಡಗಳು ನಾವೆಲ್ಲ ಒಂದೇ. ಹಾಗಾಗಿ ನಾವು ನಿರ್ಣಯವನ್ನು ಮಾಡಿ ನಮ್ಮ ಪ್ರಶ್ನಾತೀತ ನಾಯಕ ಯಡಿಯೂರಪ್ಪ ಸಮಾಜಕ್ಕೆ, ಇದ್ರ ಜೊತೆಗೆ ವೀರಶೈವ ಲಿಂಗಾಯತ ಸಮಾಜ ಜೊತೆಗೆ ಪರಿಶಿಷ್ಟ ಜಾತಿ ಪಂಗಡ ಬ್ಯಾಕ್ವರ್ಡ್ ಎಲ್ಲ ಮತಗಳು ಬೇಕು. ಒಂದು ಪಕ್ಷ ಒಂದು ಸರ್ಕಾರ ರಚನೆ ಆಗಬೇಕಂದ್ರೆ ಎಲ್ಲ ವರ್ಗದ ಮತಗಳು ಬೇಕು. ಮೊದಲು ನಮ್ಮನೆ ಗಟ್ಟಿ ಮಾಡ್ಕೋತೀವಿ. ಈಗಾಗಲೇ ನಿರ್ಣಯ ಮಾಡಿದೀವಿ. ನಾಳೆ ಬೆಳಗ್ಗೆ ಅಂದ್ರೆ ಶುಕ್ರವಾರ 28ನೇ ತಾರೀಕು 12 ಗಂಟೆಗೆ ನೆಲಮಂಗಲ, ಡಾಬಾಸ್ಪೇಟೆಯಲ್ಲಿ ಎರಡೂ ಸೇರಿ ಒಂದ್ ಕಡೆ ಮೀಟಿಂಗ್ ಮಾಡ್ತೀವಿ. 12 ಗಂಟೆಗೆ. 1 ಗಂಟೆಗೆ ತುಮಕೂರು ಜಿಲ್ಲೆ ಪ್ರಮುಖರ ಸಭೆ ತುಮಕೂರಿನ ವೀರಶೈವ ಲಿಂಗಾಯತ ಸಮುದಾಯ ಭವನದಲ್ಲಿ ಸಭೆ ಮಾಡ್ತೀವಿ. 1 ಗಂಟೆಗೆ ವೀರಶೈವ ಲಿಂಗಾಯತ ಸಮುದಾಯ ಭವನ ತುಮಕೂರಲ್ಲಿ ಮೀಟಿಂಗ್ ಮಾಡ್ತೀವಿ. 1ನೇ ತಾರೀಕು ಚಾಮರಾಜನಗರ ದಾವಣಗೆರೆ, ಚಿತ್ರದುರ್ಗ, ಹಾವೇರಿ 3 ಜಿಲ್ಲೆಗಳ ಸಭೆಯನ್ನ ದಾವಣಗೆರೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೈಪಾಸ್ ನಲ್ಲಿರ್ತಕ್ಕಂಥ ಸಮೃದ್ಧಿ ಕನ್ವರ್ಷನ್ ಹಾಲ್ನಲ್ಲಿ ಸಭೆ ಮಾಡ್ತೀವಿ. 3 ಜಿಲ್ಲೆಗಳ. ನಂತರ 4ನೇ ತಾರೀಕು ಬೆಂಗಳೂರಿನ ಗಾಯತ್ರಿ ಗ್ರ್ಯಾಂಡ್ನಲ್ಲಿ ಚಾಮರಾಜನಗರ, ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಹಾಸನ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಇಷ್ಟು ಜಿಲ್ಲೆಗಳ ಸಭೆಯನ್ನ ನಾವು 4ನೇ ತಾರೀಕು ಗಾಯತ್ರಿ ಗ್ರ್ಯಾಂಡಲ್ಲಿ 1 ಗಂಟೆಗೆ ಸಭೆಯನ್ನು ಆಯೋಜನೆ ಮಾಡಿದೀವಿ. ಕ್ಷಮೆ ಇರಲಿ, ನಾಳೆ ಹೇಳ್ತೇನೆ. ನಾಳೆ 11 ಗಂಟೆಗೆ ಸಭೆ ಇದೆ. ನಾವು ಯಾವುದೇ ದೊಡ್ಡ ಮುಖಂಡರ ಆಹ್ವಾನ ಮಾಡಲ್ಲ. ಯಾರು ಈ ಸಮಾಜ ಉಳಿಬೇಕು, ಈ ಸಮಾಜಕ್ಕೆ ಯಾರು ನ್ಯಾಯ ಕೊಡ್ತಾರೆ ಯಡಿಯೂರಪ್ಪನವರು, ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಇರಬಹುದು, ಮಠಾಧೀಶರುಗಳಿಗೆ ಅಲ್ಲಿಯ ಮೂಲಭೂತ ಸೌಲಭ್ಯ ಸಲ್ಲಿಸೋದಕ್ಕೋಸ್ಕರ ಮಠಗಳಿಗೆ ಅನುದಾನ ಬಿಡುಗಡೆ ಮಾಡಿದ್ರು. ಇವತ್ತು ಯಾರ್ಯಾರು ಯಡಿಯೂರಪ್ಪನ ನಾಯಕತ್ವದಲ್ಲಿ ಬೆಳೆದರೆ, ನಾವು ಯಾವುದೇ ನಾಯಕನ ಇವತ್ತು ಸಮಾಜದಿಂದ ನಮ್ಮಿಂದ ಸಮಾಜ ಇಲ್ಲ, ಸಮಾಜದಿಂದ ನಾವು ಸಮಾಜದ ಯಾರಾಗಿದ್ದಾರೆ ಇಲ್ಲಿ ರಿಟೈರ್ಡ್ IAS ಇರ್ಬೋದು, IPS ಇರ್ಬೋದು, ಅಥವಾ ಮುಖಂಡರುಗಳಿರ್ಬೋದು, ವಕೀಲರು, ಉದ್ಯಮಿಗಳು, ಯಾವ ಕ್ಷೇತ್ರದಲ್ಲಿ ಯಾರು ಸೇವೆಯನ್ನು ಸಲ್ಲಿಸ್ತಾರೆ ಸ್ವಯಂ ಪ್ರೇರಣೆಯಿಂದ ಎಲ್ಲರೂ ಬರಬೇಕಂತೇಳಿ ವಿನಂತಿ ಮಾಡ್ತೀವಿ. ಇಲ್ಲಿ ಬೆಂಗಳೂರಿನ ಭಾಗದ ಮುಖಂಡರುಗಳು ಆ ಖರ್ಚನ್ನು ಭರಿಸ್ತಾರೆ, ತುಮಕೂರು ಭಾಗದ ಖರ್ಚು, ದಾವಣಗೆರೆ ಆಯಾ ಇಲ್ಲಿ ಮಾಡ್ತಕ್ಕಂಥ ಪೂರ್ವ ಸಭೆಗಳು. ಈ ಪೂರ್ವ ಸಭೆಗಳಾದ್ಮೇಲೆ ಬೆಂಗಳೂರಿನಲ್ಲಿ ದೊಡ್ಡ ಸ್ವಾಮೀಜಿಗಳನ್ನ ನೇತೃತ್ವದಲ್ಲಿ ವೀರಶೈವ ಲಿಂಗಾಯತ ಒಟ್ಟಾಗಿ ಸೇರಿ ದೊಡ್ಡ ಸಮಾವೇಶವನ್ನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ನಿರ್ಣಯ ಮಾಡಿದ್ವಿ. ನಿರ್ಣಯದಂತೆ ಮಾತಾಡಕ್ಕೆ ನನಗೆ ಅವಕಾಶ ಕೊಡಿದ್ರೆ, ಹಾಗಾಗಿ ಈ ವಿಷಯಗಳನ್ನು ತಮ್ಮ ಮುಂದಿಟ್ಟಿದ್ವಿ. ಪ್ರಮುಖ ಹುದ್ದೆಗಳನ್ನು ಅಲಂಕರಿಸಿದವರು, ಬಯಸ್ತಂತವರು, ಉನ್ನತ ಹುದ್ದೆಗೆ ಇರಿದಂತವರು ಅವರು ಬರ್ತಾರೆ ಅಂತ ನಿರೀಕ್ಷೆ ಮಾಡ್ತಾರೆ ಸರ್. ಅಣ್ಣ, 1 ನಿಮಿಷ. ಇಲ್ಲಿ ಸಮಾಜ ಅಷ್ಟೇ, ಇಲ್ಲಿ ಸಮಾಜ, ಇಲ್ಲಿ ದೊಡ್ಡವರು ಸಣ್ಣವರು ಅಂತಲ್ಲ. ಅವನು ಬಡವ ಇರ್ಬೋದು, ಅವನು ನಮ್ಮ ಸಮಾಜದನೇ.
ನಾವು ದೊಡ್ಡವರು ಶ್ರೀಮಂತರು ಬಡವ ಅಂತ ನೋಡ್ತಾ ಇಲ್ಲ. ಇಲ್ಲಿ ಯಾವುದೇ ಹುದ್ದೆ ಮುಖ್ಯ ಅಲ್ಲ, ಸಮಾಜ ಮುಖ್ಯ. ಸಮಾಜಕ್ಕೋಸ್ಕರ ಸಮಾಜ ಋಣ ಇದೆ ಅಂದ್ರೆ ಪ್ರತಿಯೊಬ್ಬರು ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತಾ ಇದೀವಿ. ನಾವು ಇಲ್ಲಿ ಸಮಾಜ ಮುಖ್ಯ ಆಗಿ ಕೆಲಸವನ್ನ ಮಾಡೋಣ ಬನ್ನಿ ಅಂತ ಹೇಳ್ತೀವಿ. ನಾಳೆ ಕೆಲವು ಮಠಾಧೀಶರು 4ನೇ ತಾರೀಕು ಕೆಲವು ಮಠಾಧೀಶರಿಗೆ ಅಷ್ಟೇ ಕರೆದ್ವಿ. ಫೈನಲ್ಗೆ ಸಮಾರೋಪಕ್ಕೆ ದೊಡ್ಡ ಸಮಾವೇಶಕ್ಕೆ ನಾಡಿನ ಮಠಾಧೀಶರನ್ನು ಕರಿತೀವಿ. ಈ ಹೋರಾಟ ಒಗ್ಗಟ್ಟು ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರಿಗೆ ಬೆನ್ನ ಹಿಂದೆ ಸಮಾಜ ಇದೆ ಅಂತೇಳಿ ಸಂದೇಶವನ್ನು ಕೊಡ್ತಾ ಇದೀವಿ. ನಾವು ಇದರಿಂದ ಯಾವುದೇ ಕಾರಣಕ್ಕೂ ನಾವು ಇನ್ನು ಸರಿಯಲ್ಲ. ಯಾರು ಮೂರು ಮತ್ತೊಂದು ಬಗ್ಗೆ ಯಾಕೆ ಮಾತಾಡ್ತೀವಿ? ಒಂದ್ ನಿಮಿಷ ಇದು ಇವತ್ತಿಂದಲ್ಲ ನೋಡಿ. ಈ ಸಮಾಜಕ್ಕೆ ಯಡಿಯೂರಪ್ಪನವ್ರು ಕೊಟ್ಟಂತ ಕೊಡುಗೆ ಋಣ ಇದೆ. ಆ ಋಣವನ್ನ ತೀರ್ಸಕ್ಕೋಸ್ಕರ ಯಾರ ಮೂರು ಮತ್ತೊಂದು ಕಿತ್ಕೊಂಡು ಹೋದ್ರೆ ಸಭೆ ಮಾಡಿದ ತಕ್ಷಣ ನಮಗೆ ಕೌಂಟರ್ ಅಲ್ಲ, ನಮಗೆ ಅವ್ರ ಕೌಂಟ್ರಿ ಅಲ್ಲ. ಅವ್ರು ಯಾರು ವೀರಶೈವ ಲಿಂಗಾಯತ ಲೀಡರ್ಗಳೇ ಅಲ್ಲ, ಎಲ್ಲ ತಿರಸ್ಕೃತ ನಾಣ್ಯಗಳು. ಸುಮ್ಮನೆ ಅವ್ರ ಬಗ್ಗೆ ಮಾತಾಡಿ ನಮ್ಮ ಸಮಯನ ವ್ಯರ್ಥ ಮಾಡಲ್ಲ. ನಮ್ಮ ಉದ್ದೇಶ ಯಡಿಯೂರಪ್ಪ ವಿಜಯೇಂದ್ರಗೆ ನಮ್ಮ ಸಮಾಜದ ಬೆಂಬಲ ಇದೆ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಧನ್ಯವಾದಗಳು. ಇನ್ನು ಏನಾದ್ರು ಕೇಳಿದ್ರೆ ಕೇಳ್ರಿ, ಉತ್ತರ ಕೊಡೋದು ಸಿದ್ಧಾಗಿದ್ದೀವಿ. ನಾವು ನೋಡ ಇಲ್ಲಿ ವ್ಯಕ್ತಿ ಗೌಣ. ಒಂದ್ ನಿಮಿಷ, ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ. ಇಲ್ಲಿ ಯಡಿಯೂರಪ್ಪ ವಿಜಯೇಂದ್ರ ಅಷ್ಟೇ ನಮ್ಮ ಸಮಾಜ ಮುಖ್ಯ. ಯಡಿಯೂರಪ್ಪ ವಿಜಯೇಂದ್ರ ಅಷ್ಟೇ ನಮ್ಮ ಸಮಾಜ ಲೀಡರ್ಗಳು. ಯಡಿಯೂರಪ್ಪನ ಮೇಲೆ ಅಭಿಮಾನ, ಯಡಿಯೂರಪ್ಪನ ಋಣ ತೀರ್ಸ್ಬೇಕಂದ್ರೆ ಬರ್ಬೇಕು. ಯಡಿಯೂರಪ್ಪನ ಋಣ ಎಲ್ಲರ ಮೇಲಿದೆ. ಇವತ್ತು ಯಡಿಯೂರಪ್ಪ ಕಾಲಿಗೆ ಚಕ್ರ ಕೊಟ್ಟು ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಿದ್ರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಿರಲಿಲ್ಲ. ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ ಯಾಕೆ ಅಲ್ಲಿ ಬರಲಿಲ್ಲ? ಯಡಿಯೂರಪ್ಪ ಅಂತ ಒಬ್ಬ ಮಹಾನ್ ನಾಯಕ, ರಾಜ್ಯಕ್ಕೆ ಮಹಾನ್ ನಾಯಕ ಸಿಕ್ಕದಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದದ್ದು. ಅವರಿಗೆ ಯಡಿಯೂರಪ್ಪನವರಿಗೆ ವಾಜಪೇಯಿ ಅವರು, ಅದ್ವಾನಿಯವರ, ಸುಷ್ಮಾ ಸ್ವರಾಜ್, ರಾಜನಾಥ್ ಸಿಂಗ್, ಯಶವಂತ್ ಸಿನ್ಹಾ, ನರೇಂದ್ರ ಮೋದಿ, ಗಡ್ಕರಿ ಅವರ ಆಶೀರ್ವಾದ ಅವ್ರ ಮೇಲಿತ್ತು. ಯಡಿಯೂರಪ್ಪನವ್ರು ಬೆಳೆದ್ರು. ಸಂಘ ಪರಿವಾರ ಆಶೀರ್ವಾದ ಯಡಿಯೂರಪ್ಪನವ್ರ ಮೇಲಿತ್ತು. ಯಡಿಯೂರಪ್ಪನವ್ರು ತಾವೂ ಬೆಳೆದ್ರು, ಸಮಾಜವನ್ನು ಬೆಳೆಸಿದ್ರು, ನಮ್ಮನ್ನು ಬೆಳೆಸಿದ್ರು. ಧನ್ಯವಾದ. ಕರ್ನಾಟಕ ಆಮೇಲೆ ಎಲ್ಲ ಸಮಾಜಗಳಿಗೆ ಎಲ್ಲ ಸಮಾಜಗಳಿಗೆ ಅಣ್ಣ, ವೀರಶೈವ ಧರ್ಮ, ಲಿಂಗಾಯತ ಧರ್ಮ ಯಾವುದೇ ಧರ್ಮವನ್ನು ವಿರೋಧ ಮಾಡಲ್ಲ. ಎಲ್ಲ ಸಮಾಜಗಳನ್ನ ಒಪ್ಪಿಕೊಳ್ತಕ್ಕಂಥ ಧರ್ಮ ಅದೇ ಆದ್ರೆ ಅದು ವೀರಶೈವ ಲಿಂಗಾಯತ ಸಮಾಜ. ಎಲ್ಲ ಸಮಾಜಗಳು ನಾವು ಗೌರವಿಸ್ತೀವಿ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.